ನಿಮ್ಮ ಕಾರು ವ್ಯಾಲೆಟ್ ಪಾರ್ಕಿಂಗ್ ಕೊಡೋ ಮುನ್ನ ಹುಷಾರ್. ನಂಬಿಕೆ ಇಟ್ಟು ವ್ಯಾಲೆಟ್ ಪಾರ್ಕಿಂಗ್ ಕೊಟ್ರೆ ಕಾರ್ ಖಲಾಸ್. ಎಸ್, ಅಂತಹ ಸುದ್ದಿ ಇದು. ಜಸ್ಟ್ 20 ನಿಮಿಷದ ಒಳಗಾಗಿ ಮರ್ಸಿಡೀಸ್ ಬೆನ್ಸ್ ಕಾರು ನಜ್ಜುಗುಜ್ಜಾಗಿದೆ. ಹೋಟೆಲ್ ಒಂದಕ್ಕೆ ಊಟಕ್ಕಾಗಿ ಮಹಿಳೆಯೊಬ್ಬರು ಬಂದಿರ್ತಾರೆ. ಮರ್ಸಿಡೀಸ್ ಬೆನ್ಸ್ ಕಾರು ವ್ಯಾಲೆಟ್ ಪಾರ್ಕಿಂಗ್ಗೆ ಕೊಟ್ಟಿರ್ತಾರೆ. ಊಟ ಮುಗಿಸಿ ಬಂದು ನೋಡಿದ್ರೆ ಕಾರಿನ ಅವತಾರವೇ ಚೇಂಜ್ ಆಗಿರುತ್ತೆ. ಐಷಾರಾಮಿ ಕಾರಿನ ರೂಪವನ್ನೇ ಬದಲಿಸಿದ್ದ ಹೋಟೆಲ್ನ ಸಿಬ್ಬಂದಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮರ್ಸಿಡೀಸ್ ಬೆನ್ಸ್ ಕಾರಿದು. ಕಾರಿನ ಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಹೋಟೆಲ್ ಸಿಬ್ಬಂದಿ ಮಾಡಿದಂತಹ ಘನಂದಾರಿ ಕೆಲಸ. ಪಾರ್ಕಿಂಗ್ ಮಾಡುವ ಬದಲಿಗೆ ಗೋಡೆಗೆನೆ ಕಾರನ್ನ ಗುದ್ದಿ ಎಡವಟ್ಟು ಮಾಡಿರೋದು. ಪೊಲೀಸರ ಬಳಿ ಹೋದರೂ ಕೂಡ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಪಡಲಾಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ. ಹೇಗಿದ್ದ ಕಾರು ಹೇಗಾಯ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ. ಕೇವಲ 2 ಲಕ್ಷ ಹಣ ನೀಡಿ ಸೆಟಲ್ಮೆಂಟ್ಗೆ ಪ್ರಯತ್ನ ಪಟ್ಟಿದ್ದಾರಂತೆ. ಕಾರ್ ಡ್ಯಾಮೇಜ್ನಿಂದ 20 ಲಕ್ಷ ಖರ್ಚಾಗಿದೆ ಅಂತ ಮಹಿಳೆ ಹೇಳ್ತಾ ಇದ್ದಾರೆ. ಮಾರತ್ಹಳ್ಳಿಯ ಹೋಟೆಲ್ನಲ್ಲಿ ಈ ಘಟನೆ ನಡೆದಿರುತ್ತೆ. ಈಗ ಕ್ರಮ ಆಗಲೇಬೇಕು ಅಂತ ಆ ಮಹಿಳೆ ಆಗ್ರಹಿಸ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಏನಾಯ್ತು ವಿದ್ಯಾ? ಯಾವಾಗ ಆಗಿದ್ದು? ಏನ್ ಡೀಟೇಲ್ಸ್ ಇದೆ? ವೀಣಾ, ಸಾಕಷ್ಟು ಜನ ಯಾರಾದ್ರೂ ಹೋಟೆಲ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ ಖಾಸಗಿ ಹೋಟೆಲ್ಗಳಿರ್ಬೋದು, ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಇತ್ತೀಚೆಗೆ ವ್ಯಾಲೆಟ್ ಪಾರ್ಕಿಂಗ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಈ ವ್ಯಾಲೆಟ್ ಪಾರ್ಕಿಂಗ್ ನಲ್ಲಿ ಅವ್ರಿಗೆ ನಾವು ಕೀಯನ್ನ ಹ್ಯಾಂಡ್ ಓವರ್ ಮಾಡ್ಬೇಕು. ಅವರೇ ನಮ್ಮ ಗಾಡಿಯನ್ನ ತೆಗೆದುಕೊಂಡು ಹೋಗಿ ಅವರದ್ದು ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಬಿಡ್ತಾರೆ. ಸೊ ಅದಾದ ನಂತರ ನಾವು ಆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ ನಂತರ ಅಥವಾ ಹೋಟೆಲ್ ನಿಂದ ಹೊರಗಡೆ ಬಂದ ನಂತರ ಅವ್ರಿಗೆ ಮತ್ತೆ ನಾವು ಕೀಯನ್ನ ಕೇಳಿದಂತ ಸಂದರ್ಭದಲ್ಲಿ ಅವರಿಗೆ ಹೋಟೆಲ್ ಅಥವಾ ಏನು ರೆಸ್ಟೋರೆಂಟ್ ಇರುತ್ತೆ ಅದರ ಮುಂಭಾಗಕ್ಕೆ ತಂದು ಗಾಡಿಯನ್ನ ಬಿಡುವಂತದ್ದು ಇತ್ತೀಚೆಗೆ ಟ್ರೆಂಡ್ ಆಗಿರುವಂತದ್ದು. ಅದೇ ರೀತಿಯಾಗಿ ಮಾರ್ತಳ್ಳಿಯಲ್ಲಿ ಯುವತಿಯೊಬ್ರು ಖಾಸಗಿ ಹೋಟೆಲ್ಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಪಾರ್ಸಲ್ ತರಕ್ಕೆ ಅಂತ ಹೋಗಿದ್ದಾರೆ. ಆ ವೇಳೆಯಲ್ಲಿ ನಾವು ಪಾರ್ಕಿಂಗ್ ಅನ್ನ ಮಾಡ್ತೀವಿ ಅನ್ನುವಂತ ಕಾರಣಕ್ಕಾಗಿ ವ್ಯಾಲೆಟ್ ಪಾರ್ಕಿಂಗ್ ಗೆ ಗಾಡಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇದು ಮರ್ಸಿಡೀಸ್ ಬೆನ್ಸ್ ಆಗಿದೆ. ಸೊ ಸಾಕಷ್ಟು ಕಾಸ್ಟ್ಲಿ ಇರುವಂತಹ ಕಾರು. ಇಂಥ ಕಾರನ್ನ ಆಕೆ ಕೊಟ್ಟಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾರೆ ಕಾರನ್ನ ತೆಗೆದುಕೊಂಡು ಹೋದಂತಹ ವ್ಯಕ್ತಿ ಜಾಲಿ ರೈಡ್ ಹೋಗಿದ್ರೋ ಅಥವಾ ಅದನ್ನ ನಿಲ್ಸೋಕ್ ಹೋಗಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿರುವಂತದ್ದು. ಯಾಕಂದ್ರೆ ಅವರು ಹೋಗಿ ಗೋಡೆಗೆ ಗುದ್ದಿದ್ದಾರೆ ಅನ್ನುವಂತಹ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಈಗ ಆಕೆಗೆ 1.5 ಕೋಟಿಗೂ ಹೆಚ್ಚು ರೂಪಾಯಿಯ ಬೆಲೆ ಬಾಳುವಂತಹ ಕಾರ್ ಅದಾಗಿರುವಂತಹ ಕಾರಣಕ್ಕಾಗಿ ಈಗ ಆಲ್ರೆಡಿ ಮಹಿಳೆಗೆ 20 ಲಕ್ಷಕ್ಕೂ ಹೆಚ್ಚು ಹೊಣೆ ಬಂದಿದೆ. ಆದ್ರೆ 2 ಲಕ್ಷ ರೂಪಾಯಿಯನ್ನ ಕೊಟ್ಟು ನೀವು ನಮ್ಮ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ಳಿ ಅಥವಾ ನಿಮಗೆ ಅಷ್ಟು ಅಮೌಂಟ್ ಅನ್ನ ಮಾತ್ರ ಕೊಡ್ತೀವಿ ಅನ್ನುವಂತಹ ಮಾತನ್ನ ಈಗ ಅಲ್ಲಿನ ರೆಸ್ಟೋರೆಂಟ್ಗಳು ಹೇಳ್ತಾ ಇರುವಂತದ್ದು. ಈ ಕಾರಣಕ್ಕಾಗಿ ಈ ವ್ಯಾಲಿಡ್ ಪಾರ್ಕಿಂಗ್ಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಮೂಡ್ತಾ ಇದೆ. ವೀಣಾ, ಥ್ಯಾಂಕ್ ಯು ವಿದ್ಯಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.